आचार्य। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममीह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवे तं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯ. ನಿನ್ನೆ ತಿಳಿದಂತೆ ರಾಮಚಂದ್ರ ದೇವರು ಆ ಕುರಂಗ ಎಂಬುವಂತಹ ದೈತ್ಯನನ್ನ ಸಂಹಾರ ಮಾಡಿದ್ದು, ಅದರ ಜೊತೆಗೆ ಅದಕ್ಕೆ ಸ್ಥಾನವನ್ನ ಕೊಟ್ಟಂತಹ, ಆ ದೈತ್ಯನಿಗೆ ಸ್ಥಾನವನ್ನು ಕೊಟ್ಟಂತಹ ಕಾಗೆಗಳ ಕಣ್ಣು ಅದು ಕೂಡ ಕೆಳಗೆ ಬಿದ್ದು ಭಸ್ಮಸಾತ್ ಬಭೂವ, ಹಸುರನು ಭಸ್ಮವಾಗಿ ಹೋದ, ಆ ಕಣ್ಣು ಭಸ್ಮವಾಗಿ ಹೋಯಿತು ಅಂತ. ಅದಕ್ಕೆ ಇದರ ಮೇಲೆ ಪ್ರಶ್ನೆ ಮಾಡಿಕೊಂಡು ಮುಂದಿನ ಶ್ಲೋಕದಲ್ಲಿ 14ನೇ ಶ್ಲೋಕದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಏನು ಪ್ರಶ್ನೆ ಅಂದ್ರೆ, ತರ್ಹಿ ಅಕ್ಷಿಸ್ಥೋ ಹಂತವ್ಯ ವಾಯಸಾನಾಂ ಕೋ ಕೋವಾ ಅಪರಾಧ ಇತ್ಯತಃ ಆಹ ದದುಹು ಇತಿ. ಏನೋ ಆ ಕುರಂಗ ಎಂಬುವಂತಹ ಅಸುರ ಕಾಗೆಗಳ ಕಣ್ಣಿನೊಳಗೆ ಇದ್ದ, ಅದಕ್ಕೆ ಇದ್ದದ್ದು ಅವನನ್ನ ಸಂಹಾರ ಮಾಡಿದ್ದು, ಅವನನ್ನು ಭಸ್ಮ ಮಾಡಿದ್ದು ಯುಕ್ತವಾಯಿತು. ಆದರೆ ಕಾಗೆಗಳು ಏನು ಅಪರಾಧ ಮಾಡಿದ್ದು? ಆ ಕಾಗೆಗಳ ಕಣ್ಣನ್ನ ರಾಮಚಂದ್ರ ದೇವರು ಯಾಕೆ ಕಿತ್ತಿ ಹಾಕಿದರು ಅಂತಂದ್ರೆ, ಅದಕ್ಕೆ ಹಿಂದಿನ ವಿಚಾರವನ್ನ ತಿಳಿಸ್ತಾರೆ ಶ್ರೀಮದಾಚಾರ್ಯರು. 14ನೆಯ ಶ್ಲೋಕ. ತದುರ್ಹಿ ತಸ್ಮೈ ವಿವರಂ ಬಲಾರ್ಥಿನೋ ಯದ್ವಾಯಸಾಸ್ತೇನ ತದಕ್ಷಿಪಾತನಂ ಕೃತಂ ರಮೇಶೇನ ತದೇಕನೇತ್ರಾ ಬಭೂವುರನ್ಯೇಪಿ ಚ ವಾಯಸಾಸ್ತದಾ. ದದುರ್ಹಿ ತಸ್ಮೈ ವಿವರಂ ಬಲಾರ್ಥಿನೋ ಯದ್ವಾಯಸಾಸ್ತೇನ ತದಕ್ಷಿಪಾತನಂ ಕೃತಂ ರಮೇಶೇನ ತದೇಕನೇತ್ರಾ ಬಭೂರನ್ಯೇಪಿ ಚ ವಾಯಸಾಸ್ತದಾ ಎಂಬುದಾಗಿ 14ನೆಯ ಶ್ಲೋಕ. ಪದವಿಭಾಗ. ದದುಹು ಹಿ ತಸ್ಮೈ ವಿವರಂ ಬಲಾರ್ಥಿನಃ ಯತ್ ವಾಯಸಾಹ ತೇನ ತದಕ್ಷಿಪಾತನಂ ಕೃತಂ ರಮೇಶೇನ ತತ್ ಏಕನೇತ್ರಾಃ ಬಭೂವುಃ ಅನ್ಯೇ ಅಪಿ ಚ ವಾಯಸಾಹ ತದಾ ಎಂಬುದಾಗಿ ಪದವಿಭಾಗ. ಇಲ್ಲಿ ಒಂದನ್ನ ಕೆಲವು ಪುಸ್ತಕದಲ್ಲಿ ಕೃತಂ ರಮೇಶೇನ ತದೈಕನೇತ್ರಾಹ ಅಂತ ಇದೆ.
ಅದನ್ನ ತದೇಕ ನೇತ್ರ ಅಂತ ಮಾಡಿಕೊಳ್ಬೇಕು. ತದೈ ಅಂತ ಹಾಗೆ ಮಾಡಿಕೊಂಡ್ರೆ ಹಾಗೆ ತದಾ ಏಕನೇತ್ರಾಹ ಅಂತ ಬಿಡಿಸಿಕೊಳ್ಬೇಕಾಗ್ತದೆ. ತದಾ ಅಂತ ಶಬ್ದ ಮುಂದೆ ಒಂದಿದೆ, ವಾಯಸಾಸ್ತದಾ ಅಂತ. ಹೀಗಾಗಿ ಆ ಎರಡು ತದಾ ಅಂತ ಶಬ್ದವನ್ನು ಇಟ್ಕೊಂಡ್ಬಿಟ್ರೆ ಅದರ ಸಾರ್ಥಕತೆ ಸಿಗೋದಿಲ್ಲ ನಮಗೆ, ಒಂದರ ಸಾರ್ಥಕತೆ. ಅದಕ್ಕಾಗಿ ಅದು ಅಕ್ಷರ ಮಿಸ್ ಆಗಿ ಪ್ರಿಂಟ್ ಆಗಿದೆ. ಹೀಗಾಗಿ ತದೇಕ ನೇತ್ರಾಹ ಅಂತ ಮಾಡಿಕೊಂಡಾಗ ಆಗ ಅದು ಸರಿ ಹೊಂತದೆ. ಇಲ್ಲಿ ಶ್ರೀಮದ್ ಆಚಾರ್ಯರು ಆ ರಾಮಚಂದ್ರ ದೇವರು ಕೇವಲ ಕುರಂಗನನ್ನ ಸಂಹಾರ ಮಾಡದೇನೆ ಕಾಗೆಗಳ ಕಣ್ಣನ್ನು ಕೂಡ ನಾಶ ಮಾಡಿದ್ದು, ಕಾಗೆಗಳಿಗೆ ಅಪರಾಧ ಮಾಡಿದ್ವು ಅಂತ ಆ ಪ್ರಶ್ನೆಗೆ ಉತ್ತರವನ್ನ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಕಾಗೆಗಳು ಏನು ಅಪರಾಧ ಮಾಡಿದ್ದು ಅಂತಂದ್ರೆ ನೋಡಿ, ಬಲಾರ್ಥಿನಃ ತಸ್ಮೈ ವಿವರಂ ದದುಹು. ಆ ಕಾಗೆಗಳು ಏನು ಮಾಡಿದ್ವು ಅಂದ್ರೆ ಈ ಕುರಂಗ ಎಂಬುವಂತಹ ಅಸುರನಿಗೆ ಆಶ್ರಯವನ್ನ ಕೊಟ್ಟಿದ್ವು. ಗೊತ್ತಿಲ್ಲದೇನೆ ಆ ಕುರಂಗ ಅಸುರ ಕಾಗೆಗಳ ಕಣ್ಣಿನಲ್ಲಿ ಒಂದು ಕುಳಿತದ್ದಲ್ಲ. ಆ ಕಾಗೆಗಳೇ ಅವನಿಗೆ ಸ್ಥಾನವನ್ನು ಕೊಟ್ಟದ್ದು. ಯಾಕೆ ಅಂದ್ರೆ ಮಹಾಬಲಿಷ್ಠ ಅಸುರ ಅವನು. ಹೀಗಾಗಿ ಅವನಿಗೆ ನಾವು ಸ್ಥಾನವನ್ನು ಕೊಟ್ಟು ಬಿಟ್ರೆ ನಮಗೂ ಭಾರಿ ಬಲ ಬಂದ್ಬಿಡ್ತದೆ. ಅದಕ್ಕಾಗಿ ನಮಗೆ ಬಲ ಸಿಗ್ತದೆ, ನಮಗೆ ಬಲ ಬರ್ತದೆ ಅಂತ ಉದ್ದೇಶದಿಂದ ಬಲಾರ್ಥಿನಃ, ಬಲದ ಅಪೇಕ್ಷೆಯಿಂದಾಗಿ ಕಾಗೆಗಳೆಲ್ಲವೂ ಕೂಡ ಏನು ಮಾಡಿದವು ಅಂದ್ರೆ ತಸ್ಮೈ ವಿವರಂ ದದುಹು. ಆ ತಸ್ಮೈ ಅಂದ್ರೆ ಕುರಂಗನಿಗೆ, ಕುರಂಗ ಎಂಬುವ ದೈತ್ಯನಿಗೆ ವಿವರ ಅಂದ್ರೆ ಅವಕಾಶ, ಸ್ಥಾನ. ಆ ಸ್ಥಾನವನ್ನ ದದುಹು ಅದಕ್ಕಾಗಿ ಕೊಟ್ಟದ್ದು. ಹೀಗಾಗಿ ದೇವರು ಸುಮ್ಮನೆ ಕಾಗೆಗೆ ಒಂದು ಮೋಸ ಮಾಡಿದ, ಅನ್ಯಾಯ ಮಾಡಿದ ಅಂತ ಇಲ್ಲ. ಅವು ಅಪರಾಧ ಮಾಡಿವೆ. ಅಂತಹ ಅಸುರನಿಗೆ ಅವಕಾಶವನ್ನು ಕೊಟ್ಟದ್ದು ನಾವು ಲೋಕದಲ್ಲಿ ಕಾಣುತ್ತೇವೆ. ಒಬ್ಬ ಚೋರ, ಒಬ್ಬ ದುಷ್ಟ, ಅಂತಹ ವ್ಯಕ್ತಿ ಅವನು ಚೋರ, ದುಷ್ಟ, ಆ ರೀತಿಯಾಗಿ ಗೊತ್ತಿದ್ದಾಗಲೂ ಕೂಡ ಅಂಥವರಿಗೆ ನಾವು ಯಾರಾದರೂ ಕರೆದು ಆಶ್ರಯವನ್ನು ಕೊಟ್ರೆ ಅದಕ್ಕೆ ಆ ವ್ಯಕ್ತಿ ಸಿಕ್ಕಾದ ಮೇಲೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂದ್ರೆ ಆ ದುಷ್ಟನನ್ನು, ಜೋರನನ್ನು ಜೈಲಿಗೆ ಹಾಕ್ತಾರೆ. ಅವನಿಗೆ ಆಶ್ರಯವನ್ನ ಕೊಟ್ಟಂತಹ ವ್ಯಕ್ತಿಯನ್ನು ಕೂಡ ಅವನಿಗೆ ಸಪೋರ್ಟ್ ಮಾಡಿದ್ದಾನೆ, ಅವನಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾನೆ, ಇವನು ಅಪರಾಧಿ ಅಂತ ಅವನನ್ನು ಕೂಡ ಶಿಕ್ಷೆಗೆ ಒಳಗೆ ಮಾಡ್ತಾರೆ. ಈ ಲೋಕದಲ್ಲಿ ಕಾಣುತ್ತೇವೆ. ಅಂದಮೇಲೆ ಈ ಕಾಗೆಗಳು ಕೂಡ ಈ ದೈತ್ಯನಿಗೆ ಅವಕಾಶವನ್ನ ಕೊಟ್ಟಿವೆ ಅಂತಂದ್ರೆ ಅವು ಕೂಡ ಅಪರಾಧ ಮಾಡಿದಂತೆ, ದುಷ್ಟರಿಗೆ ಸಹಾಯವನ್ನು ಮಾಡಿದಂತೇನೆ. ಹೀಗಾಗಿ ಅಪರಾಧವನ್ನ ಮಾಡಿದ್ದಕ್ಕಾಗೇನೆ ಭಗವಂತ ಅವುಗಳ ಕಣ್ಣನ್ನ ಕಿತ್ತಿದ್ದು, ಸುಟ್ಟು ಹಾಕಿದ್ದು, ಅವುಗಳ ನಾಶ ಮಾಡಿದ್ದು. ದದುರ್ಹಿ ತಸ್ಮೈ ವಿವರಂ ಬಲಾರ್ಥಿನಃ. ಆ ಬಲಾರ್ಥಿಗಳಾದಂತಹ ಬಲದ ಅಪೇಕ್ಷೆಯಿಂದಾಗಿ ಕಾಗೆಗಳು ಆ ಕುರಂಗ ಅಸುರನಿಗೆ, ದೈತ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ದು. ಯಾವ ಕಾರಣಕ್ಕಾಗಿ ಆಶ್ರಯವನ್ನ ಕೊಟ್ಟಿದವೋ ತೇನ ಕಾರಣೇನ, ತೇನ ಒಂದು ಶಬ್ದ ಇದೆ, ಯದ್ವಾಯಸಾಸ್ತೇನ, ಯತ್ ಅಂದ್ರೆ ಯಸ್ಮಾತ್, ಯಸ್ಮಾತ್ ಕಾರಣಾತ್, ಯಾವ ಕಾರಣದಿಂದಾಗಿ ಆಶ್ರಯವನ್ನ ಕೊಟ್ಟಿದ್ವೋ ತೇನ ಕಾರಣೇನ, ಆ ಕಾರಣದಿಂದಾಗಿ ವಾಯಸಾಹ ತದ್ ಅಕ್ಷಿಪಾತನಂ ರಮೇಶೇನ ಕೃತಂ. ಆ ತದಕ್ಷಿಪಾತನಂ ಅಂದ್ರೆ ವಾಯಸಾನಾಂ ನೇತ್ರಭಂಗ, ಆ ಕಾಗೆಗಳ ನೇತ್ರಭಂಗ, ಕಣ್ಣಿನ ನಾಶ, ಅದನ್ನ ಭಗವಂತ ಮಾಡಿದ್ದು. ರಮೇಶೇನ ಕೃತಂ, ವಾಯಸಗಳ ಅಕ್ಷಿಪಾತನ ಆ ಭಗವಂತನಿಂದ ಆದದ್ದು. ಇಷ್ಟು ಶ್ರೀಮದ್ ಆಚಾರ್ಯ ನಿರ್ಣಯವನ್ನ ತಿಳಿಸಿಕೊಟ್ರು. ಸುಮ್ಮನೆ ಅಪರಾಧವನ್ನ ಮಾಡದೇ ಹೋದರೂ ಕೂಡ ಅವುಗಳ ಕಣ್ಣನ್ನ ಕಿತ್ತಾಕಿದ್ದಲ್ಲ. ಇಲ್ಲದೆ ಹೋಗಿದ್ರೆ, ಅಪರಾಧ ಮಾಡಿದ್ದಿಲ್ಲ ಅಂದ್ರೆ ಕೇವಲ ಆ ಕುರಂಗ ದೈತ್ಯನನ್ನು ಮಾತ್ರ ಭಗವಂತ ಸಂಹಾರ ಮಾಡ್ತಾ ಇದ್ದ. ಆದರೆ ಅವುಗಳ ಅಪರಾಧವೂ ಇದೆ, ಅದಕ್ಕಾಗಿ ಅವುಗಳ ಕಣ್ಣನ್ನ ಕಿತ್ತಿ ಹಾಕಿದ್ದು, ನಾಶ ಮಾಡಿದ್ದು. ತಸ್ಮಾತ್ ಕೃತಂ, ಅದಕ್ಕಾಗಿ ಭಗವಂತ ಮಾಡಿದ್ದು.
ಅಷ್ಟೇ ಅಲ್ಲ, ಯಾವಾಗ ಭಗವಂತ ಆ ಕುರಂಗಾಸುರನನ್ನ ಸಂಹಾರ ಮಾಡಿ ಕಾಗೆಗಳ ಕಣ್ಣನ್ನ ಕಿತ್ತಿ ಹಾಕಿ ನಾಶವನ್ನ ಮಾಡಿದನೋ, ತದ ಅಂದ್ರೆ ಅವಾಗಿನಿಂದ ಹಿಡಿದುಕೊಂಡು ತದಾ ತದ್ದಿನಮಾರಭ್ಯ ಏಕಸ್ಯ ಅಕ್ಷಿಪಾತೆ ಕೃತೆ, ಒಂದು ಕಾಗೆಗೆ ಅಕ್ಷಿಪಾತ ಮಾಡಿದ್ದು, ಒಂದು ಕಾಗೆಯ ಕಣ್ಣನ್ನ ಕಿತ್ತಿ ಹಾಕಿದ್ದು. ಆದರೆ ಭಗವಂತನ ಸಂಕಲ್ಪ ಇದ್ದದ್ದು ಕೇವಲ ಒಂದು ಕಾಗೆಯ ಕಣ್ಣು ಅಂತ ಉದ್ದೇಶ ಇದ್ದಿದ್ದರೆ, ಇಚ್ಛೆ ಅಂತಲ್ಲ, ಭಗವಂತನಿಗೆ ಎಲ್ಲ ಕಾಗೆಗಳ ಕಣ್ಣನ್ನ ನಾಶ ಮಾಡಬೇಕು ಅಂತ. ಅದಕ್ಕಾಗಿ ಅವತ್ತಿನ ದಿವಸ ಒಂದು ಕಾಗೆಯ ಕಣ್ಣನ್ನ ಕಿತ್ತಿ ಹಾಕಿರಬಹುದು, ಆದರೆ ಭಗವಂತ ಅದನ್ನ ಕಿತ್ತಿ ಹಾಕುವ ಮುಖಾಂತರವಾಗಿ ಎಲ್ಲ ಕಾಗೆಗಳು, ಆ ಪ್ರಸಂಗದಲ್ಲಿ ಇದ್ದಂತಹ, ವರ್ತಮಾನ ಕಾಲದಲ್ಲಿ ಇದ್ದಂತಹ ಎಲ್ಲ ಕಾಗೆಗಳ ಕಣ್ಣು, ಮುಂದೆ ಹುಟ್ಟುವಂತಹ ಎಲ್ಲ ಕಾಗೆಗಳ ಕಣ್ಣು ಕೂಡ ಹೋದುವು ಅಂತ ಹೇಳ್ತಾರೆ. ತದಾ ಅನ್ಯೇ ಅಪಿ ವಾಯಸಾಹ ಏಕನೇತ್ರಾಹ ಬಭೂವುಹು. ಆಗಿನಿಂದ ಹಿಡಿದುಕೊಂಡು, ಅವತ್ತಿನಿಂದ ಹಿಡಿದುಕೊಂಡು ಆಗಿದ್ದಂತಹ ಕಾಗೆಗಳು ಅನ್ಯೇಪಿ ವಾಯಸಾಹ, ಮುಂದೆ ಬರುವಂತಹ, ಮುಂದೆ ಹುಟ್ಟುವಂತಹ ಕಾಗೆಗಳು ಕೂಡ ಏಕನೇತ್ರಾಹ ಬಭೂವುಹು, ಒಂದೇ ಕಣ್ಣು ಉಳ್ಳವುಗಳಾದವು. ಏಕನೇತ್ರತ್ವ ಭೂಜಿತಿ ಹರಿಸಾಮರ್ಥ್ಯ ಸೂಚಕ ಸ್ತುಶಬ್ದ. ಆ ಭಗವಂತನ ಸಾಮರ್ಥ್ಯ ಎಷ್ಟು ಎಂಬುದನ್ನ ತಿಳಿಸಿಕೊಡುವುದಕ್ಕಾಗಿ ತುಶಬ್ದವನ್ನ ಪ್ರಯೋಗ ಮಾಡಿದ್ದು ಅಂತ ತಿಳಿಸ್ತಾರೆ. ಏಕನೇತ್ರತ್ವ ಅಭೂತ್ ಇತಿ ಹರಿಸಾಮರ್ಥ್ಯ ಸೂಚಕ. ಭಗವಂತನ ಸಾಮರ್ಥ್ಯ ಎಷ್ಟು ಅಂದ್ರೆ, ಕೇವಲ ಒಂದು ಕಾಗೆಯ ಕಣ್ಣನ್ನ ಕಿತ್ತಿದ್ದು, ಆ ಜಯಂತ ವಾಯಸದ ಕಣ್ಣನ್ನ ಕಿತ್ತಿದ್ದಾದರೆ ಎಲ್ಲ ಕಾಗೆಗಳು, ಈ ಇದ್ದಂತಹ ಮುಂದೆ ಬರುವಂತಹ ಎಲ್ಲ ಕಾಗೆಗಳನ್ನು ಕೂಡ ಹೋಯಿತು, ಕಳೆದುಕೊಂಡು ಅಂತ ಈ ರೀತಿಯಾಗಿ ಅರ್ಥ. ಆ ಕಣ್ಣನ್ನ ಕಳೆದುಕೊಂಡು ಅಂದ್ರೆ ಕಣ್ಣಿನ ಈ ರಂಧ್ರ, ಏನು ರಂಧ್ರ ಇದೆ, ಆ ರಂಧ್ರಗಳನ್ನೇ ಕಳೆದುಕೊಂಡು, ಆ ಗುಡ್ಡೆಗಳನ್ನೇ ಕಳೆದುಕೊಂಡು ಅಂತ ಅರ್ಥ ಅಲ್ಲ. ಒಳಗೆ ಇರ್ತಕ್ಕಂತಹ ಇಂದ್ರಿಯ, ಆ ನೇತ್ರೇಂದ್ರಿಯ ಅದೇನಿದೆ ಅದನ್ನ ಒಂದನ್ನ ಕಳೆದುಕೊಂಡದ್ದು ಅಂತ ಅರ್ಥ. ಎರಡು ಕಣ್ಣು ಕಾಣಿಸ್ತಾ ಇರ್ತದೆ, ಆದರೆ ಮತ್ತೊಬ್ರಿಗೆ ಕಾಣಿಸ್ತಾ ಇರ್ತದೆ, ಅದಕ್ಕೆ ಮಾತ್ರ, ಕಾಗೆಗಳಿಗೆ ಮಾತ್ರ ಒಂದು ಕಡೆಯಿಂದ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಹೇಗೆ ಅಂದ್ರೆ ವಿಚಿತ್ರ. ಈ ಕಡೆಯೂ ನೋಡಬಹುದು, ಈ ಕಡೆ ನೋಡಬಹುದು. ಒಂದು ಕಣ್ಣಿದ್ದವರಿಗೆ ಒಂದು ಕಣ್ಣು ಹೋಗಿರ್ತದೆ, ಆದರೆ ಆ ಒಂದೇ ಕಣ್ಣಿನಿಂದ ನೋಡ್ಲಿಕ್ಕೆ ಆಗ್ತದೆ, ಹೋದ ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಆದರೆ ಕಾಗೆಗಳಿಗೆ ಒಂದು ವಿಚಿತ್ರ ಭಗವಂತನ ಸಾಮರ್ಥ್ಯ ಎಷ್ಟು ಅಂದ್ರೆ, ಒಂದು ಕಣ್ಣು ಇರಬೇಕು, ಒಂದು ಕಣ್ಣು ಹೋಗಬೇಕು ಅಂತ ಭಗವಂತ ಸಂಕಲ್ಪ. ಅದಕ್ಕೆ ಒಂದೇ ಕಣ್ಣು ಕೆಲಸ ಮಾಡೋದು. ಅದೇ ಒಂದೇ ಒಂದು ಕಣ್ಣು ಇಂದ್ರಿಯನೇ ಈ ಕಡೆ ರಂಧ್ರದಿಂದಲೂ ಆ ಕಾಗೆಗಳು ನೋಡಬಹುದು. ಈ ಕಡೆ ನೋಡುವಾಗ ಈ ಕಡೆಯಿಂದ ಕಾಣಿಸೋದಿಲ್ಲ, ಈ ಕಡೆ ನೋಡುವಾಗ ಈ ಕಡೆಯಿಂದ ಕಾಣಿಸೋದಿಲ್ಲ. ಹೀಗೆ ಭಗವಂತ ವಿಚಿತ್ರವಾಗಿ ಆ ಕಾಗೆಗಳ ಒಂದು ಕಣ್ಣನ್ನ ತೆಗೆದು ಹಾಕಿದ್ದು. ಹೀಗೆ ಅವತ್ತಿನಿಂದ ಹಿಡಿದುಕೊಂಡು ಎಲ್ಲ ಕಾಗೆಗಳು ಕೂಡ ಏಕನೇತ್ರಾಹ ಬಭೂವುಹು, ಒಂದು ಕಣ್ಣು ಉಳ್ಳವುಗಳಾದವು. ಯಾಕೆ ಅಂತ ಶ್ರೀಮದಾಚಾರ್ಯರು ಈ ನಿರ್ಣಯವನ್ನು ಕೊಟ್ಟರು. ಅವುಗಳ ಅಪರಾಧ ಮಾಡಿವೆ, ಅದಕ್ಕಾಗಿ ರಾಮಚಂದ್ರ ದೇವರು ಅವುಗಳ ಕಣ್ಣನ್ನ ಕಿತ್ತಿ ಹಾಕಿದ್ದು. ಇದರ ಮೇಲೆ ಒಂದು ಪ್ರಶ್ನೆ ಮಾಡಿಕೊಂಡು ಮತ್ತೆ ಅದಕ್ಕೆ ನಿರ್ಣಯವನ್ನ ಶ್ರೀಮದಾಚಾರ್ಯರು ಕೊಡ್ತಾರೆ. ಟಿಪ್ಪಣಿಕಾರ ಪ್ರಶ್ನೆಯನ್ನ ತಿಳಿಸ್ತಾರೆ. ನಾನು ತತ್ಕಾಲೀನಾನಾಂ ಕಾಕಾನಾಂ ವಿವರದಾನ ಅಪರಾಧಾತ್ ಏಕನೇತ್ರತ್ವಂ ಭವತು, ಉತ್ಪತ್ಸ್ಯಮಾನಾನಾಂ ಏಕನೇತ್ರತ್ವಂ ಕುತಃ ಇತ್ಯತಃ ಆಹ. ನಿಮಗೂ ಪ್ರಶ್ನೆ ಬರಬೇಕಿದು. ಭಗವಂತ ಮಾಡಿದ್ದೇನು, ರಾಮಚಂದ್ರ ದೇವರು ಮಾಡಿದ್ದು ಕೇವಲ ವರ್ತಮಾನ ಕಾಲ. ಆಗ ಕುರಂಗ ಅಸುರ ದೈತ್ಯ ಇದ್ದ ಕಾಲದಲ್ಲಿ ಆ ಕಾಗೆಗಳ ಒಂದು ಕಣ್ಣನ್ನ ನಾಶ ಮಾಡಿದ್ದು, ಎಲ್ಲ ಕಾಗೆಗಳ ಒಂದು ಕಣ್ಣನ್ನು ನಾಶ ಮಾಡಿದ್ದಷ್ಟೇ ಅಲ್ಲ, ಮುಂದೆ ಹುಟ್ಟುವಂತಹ ಕಾಗೆಗಳ ಕಣ್ಣನ್ನು ಕೂಡ ನಾಶ ಮಾಡಿದ್ದು ಭಗವಂತ. ಅಂದ್ರೆ ಮುಂದೆ ಹುಟ್ಟುವಂತಹ ಕಾಗೆಗಳಿಗೂ ಕೂಡ, ಈಗ ಹುಟ್ಟಿದಂತಹ ಕಾಗೆಗಳಿಗೂ ಕೂಡ ಒಂದೇ ಕಣ್ಣು ಇರ್ತದೆ. ಅದು ಯಾಕೆ ಅಂತ, ಯಾಕೆ ತತ್ಕಾಲೀನಾನ, ಆ ಕುರಂಗ ದೈತ್ಯ ಇದ್ದಂತಹ ಕಾಲ ಯಾವುದಿತ್ತೋ ಆ ಕಾಲದಾಗಿದ್ದಾಗ
ಅವ ಇದ್ದಾಗ ಅವನಿಗೆ ಆಶ್ರಯವನ್ನು ಕೊಟ್ಟಂಥವು ಕಾಗೆಗಳು ಕಣ್ಣು. ಹೀಗಾಗಿ ಆಗ ಅವು ಆಶ್ರಯ ಕೊಟ್ಟಿವೆ. ಎಲ್ಲ ಕಾಗೆಗಳು ಕಣ್ಣಿನ ಮುಖಾಂತರವಾಗಿ ಅವುಗಳ ಕಣ್ಣು ಹೋಗಲಿ. ವರ್ತಮಾನ ಕಾಲವಾದಂತಹ ಆಗಿನ ಕಾಲದ ವರ್ತಮಾನ ಕಾಲ, ವರ್ತಮಾನ ಕಾಲದಲ್ಲಿ ತತ್ಕಾಲೀನಾನಾಂ ಕಾಕಾನಾಂ, ಆಗಿನ ಕಾಲದಲ್ಲಿರ್ತಕ್ಕಂಥ ಕಾಗೆಗಳು ಆಶ್ರಯವನ್ನು ಕೊಟ್ಟಿವೆ. ವಿವರದಾನ ಅಪರಾಧಾತ್, ಆಶ್ರಯವನ್ನು ಕೊಟ್ಟು ಅಪರಾಧ ಮಾಡಿವೆ. ಅಪರಾಧ ಮಾಡಿದ್ದಕ್ಕೆ ವರ್ತಮಾನ ಕಾಲದಲ್ಲಿ ಆಗಿನ ಕಾಲದಲ್ಲಿರ್ತಕ್ಕಂತಹ ಕಾಗೆಗಳು ಒಂದು ಕಣ್ಣನ್ನು ಕಳೆದುಕೊಳ್ಳಿ, ಏಕನೇತ್ರಗಳಾಗಲಿ. ಆದರೆ ಉತ್ಪತ್ಸ್ಯಮಾನಾನಾಂ ಏಕನೇತ್ರತ್ವಂ ಕುತಃ, ಮುಂದೆ ಹುಟ್ಟುವಂತಹ ಕಾಗೆಗಳು ಅವೇನ್ ಮಾಡಿವೆ ಪಾಪ, ಅವಿನ್ನೂ ಹುಟ್ಟಿದ್ದೇ ಇಲ್ಲ. ಕುರಂಗ ದೈತ್ಯ ಇದ್ದಾಗ ಇದ್ದಂತಹ ಪ್ರಸಂಗದಲ್ಲಿ ಆ ಕಾಗೆಗಳು ಇದ್ದಿದ್ದೇ ಇಲ್ಲ. ಅದಕ್ಕಾಗಿ ಅಂತಹ ಕಾಗೆಗಳು ಆಶ್ರಯನೇ ಕೊಟ್ಟಿಲ್ಲ ಅಂದ ಮೇಲೆ ಅವುಗಳೇನು ಅಪರಾಧ ಮಾಡಿವೆ, ಅವುಗಳ ಕಣ್ಣು ಯಾಕೆ ಹೋಗುವಂತೆ ಭಗವಂತ ಮಾಡಿದ ಅಂತ ಪ್ರಶ್ನೆ. ಅದಕ್ಕೆ ಶ್ರೀಮದ್ ಆಚಾರ್ಯ ನಿರ್ಣಯವನ್ನ ಕೊಡ್ತಾರೆ. 15ನೆಯ ಶ್ಲೋಕ. ಭವಿಷ್ಯತಾಮಪ್ಯಥ ಯಾವದೇವ ದ್ವಿನೇತ್ರತಾ ಕಾಕಕುಲೋದ್ಭವಾನಾಂ ತಾವತ್ತದಕ್ಷಸ್ಯ ಕುರಂಗನಾಮ್ನಃ ಶಿವೇನ ದತ್ತಂ ದಿತಿಜಸ್ಯ ಚಾಕ್ಷಯಂ ಭವಿಷ್ಯತಾಮಪ್ಯಥ ಯಾವದೇವ ದ್ವಿನೇತ್ರತಾ ಕಾಕಕುಲೋದ್ಭವಾನಾಂ ತಾವತ್ತದಕ್ಷಸ್ಯ ಕುರಂಗನಾಮ್ನಃ ಶಿವೇನ ದತ್ತಂ ದಿತಿಜಸ್ಯ ಚಾಕ್ಷಯಂ ಎಂಬುದಾಗಿ 15ನೆಯ ಶ್ಲೋಕ. ಪದವಿಭಾಗ. ಭವಿಷ್ಯತಾಂ ಅಪಿ ಅಥ ಯಾವತ್ ಏವ ತಾವತ್ ಯಾವತ್ ಏವ ದ್ವಿನೇತ್ರತಾ ಕಾಕಕುಲೋದ್ಭವಾನಾಂ, ಮುಂದೆ ತಾವತ್ ಮುಂದಿದೆ, ತಾವತ್ ತತ್ ಅಕ್ಷಸ್ಯ ಕುರಂಗನಾಮ್ನಃ ಶಿವೇನ ದತ್ತಂ ದಿತಿಜಸ್ಯ ಚ ಅಕ್ಷಯಂ ಎಂಬುದಾಗಿ ಪದವಿಭಾಗ. ಮುಂದಿನ ಕಾಗೆಗಳು, ಮುಂದೆ ಹುಟ್ಟುವಂತಹ ಕಾಗೆಗಳು ಏನು ಅಪರಾಧ ಮಾಡಿವೆ, ಅವುಗಳ ಕಣ್ಣನ್ನು ಯಾಕೆ ಭಗವಂತ ಕಿತ್ತಾಕಿದ ಅಂತ ಪ್ರಶ್ನೆ. ಅದನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಅಥ ಅಂದ್ರೆ ವರ್ತಮಾನ ಕಾಲಾನಂತರಂ. ಅಥ ಅಂದ್ರೆ ಅನಂತರ. ಯಾವ ಅನಂತರ ಅಂದ್ರೆ ವರ್ತಮಾನ ಕಾಲ ಆದ ಮೇಲೆ ಮುಂದಿನ ಕಾಲ ಇದೆ. ಭವಿಷ್ಯತಾಂ ಭವಿಷ್ಯ ಕಾಲ. ಭವಿಷ್ಯತಾಂ ಅಂದ್ರೆ ಉತ್ಪತ್ಸ್ಯಮಾನಾನಾಂ, ಮುಂದೆ ಹುಟ್ಟುವಂತಹ, ಕಾಕ ಕುಲೋದ್ಭವಾನಾಂ, ಕಾಕ ಕುಲದಲ್ಲಿ ಹುಟ್ಟುವಂತಹ, ಮುಂದೆ ಕಾಗೆ ಕುಲದಲ್ಲಿ ಹುಟ್ಟುವಂತಂದ್ರೆ ಕಾಗೆಗಳು ಅಂತ ಅರ್ಥ. ಕುಲೋದ್ಭವಾನಾಂ ಹುಟ್ಟುವಂತಹ ಕಾಗೆಗಳಿಗೆ ನತು ಕಾಕೇಭ್ಯ ಅನ್ಯೇಷಾಂ ಇತ್ಯರ್ಥಃ. ಕಾಕ ಕುಲೋದ್ಭವಾನಾಂ ಅಂದ್ರೆ ಕಾಕ ಕುಲದಲ್ಲಿ ಹುಟ್ಟುವಂತಹ ಕಾಗೆಗಳಿಗೆ ಅಂತ ಅರ್ಥ, ಮತ್ತೆ ಬೇರೆ ಯಾವುವು ಅಂತ ಅರ್ಥ ಅಲ್ಲ. ದ್ವಿನೇತ್ರತ ಯಾವತ್, ಮುಂದೆ ಹುಟ್ಟುವಂತಹ ಕಾಗೆಗಳು, ಆ ಕಾಗೆಗಳಿಗೆ ಎರಡು ಕಣ್ಣು. ದ್ವಿನೇತ್ರತ ಯಾವತ್, ಎರಡು ಕಣ್ಣು ಎಲ್ಲಿಯವರೆಗೆ ಇರ್ತವೆ, ತಾವತ್ ಅಲ್ಲಿಯವರೆಗೆ, ತದ ಅಕ್ಷ್ಯಸ್ಯ ಅಕ್ಷಿಣಿ ಭವಃ ಅಕ್ಷ್ಯಃ ತೇಷಾಂ, ನೋಡಿ, ತದಕ್ಷಸ್ಯ ಕುರಂಗನಾಮ್ನಃ ದಿತಿಜಸ್ಯ, ಅಲ್ಲಿಯವರೆಗೆ ಮುಂದೆ ಹುಟ್ಟುವಂತಹ ಕಾಗೆಗಳೇನಿವೆಯೋ ಅವುಗಳಿಗೆ ಎರಡು ಕಣ್ಣು ಎಲ್ಲಿಯವರೆಗೆ ಇರ್ತವೋ ಅಲ್ಲಿಯವರೆಗೂ ಕೂಡ ಅವುಗಳ ಕಣ್ಣಿನೊಳಗೆ ತದ ಅಕ್ಷಸ್ಯ ಇರುವಂತಹ ಇರಬೇಕು ಅಂತ. ತದ ಅಕ್ಷಸ್ಯ ಕುರಂಗನಾಮ್ನಃ ದಿತಿಜಸ್ಯ ಶಿವೇನ ಅಕ್ಷಯಂ ದತ್ತಂ. ಅಂತಹ ಅಸುರನಿಗೆ ರುದ್ರದೇವರು ವರವನ್ನು ಕೊಟ್ಟಿದ್ದು ಹಿಂದೆ ಬಂತು. ರುದ್ರದೇವರಿಂದ ವರವನ್ನು ಪಡೆದುಕೊಂಡಿದ್ದ ಅಂತ ಅಲ್ಲಿ ಹೇಳಿದ್ದೇನಲ್ಲಿ
ಕಾಗೆಗಳ ಕಣ್ಣಿನೊಳಗೆ ಇರಬೇಕು ಅಂತ ವರವನ್ನ ಇರುವಂತ ವರವನ್ನು ಕೊಟ್ಟದ್ದು, ಅವಧ್ಯತ್ವ ವರವನ್ನು ಕೊಟ್ಟದ್ದು. ಅಷ್ಟೇ ಅಲ್ಲ, ಅವಧ್ಯತ್ವ ವರವನ್ನು ಹೇಗೆ ಕೊಟ್ಟಿದ್ದಾರೆ ಅಂದ್ರೆ, ಕೇವಲ ವರ್ತಮಾನವಾದ ಕಾಗೆಗಳ ಕಣ್ಣು, ಕಾಗೆಗಳು ಎಲ್ಲಿಯವರೆಗೆ ಕಣ್ಣು ಇರ್ತದೋ ಅಲ್ಲಿಯವರೆಗೆ ನೀನು ಇರ್ತೀಯ, ಬದುಕಿರ್ತೀಯ ಅಂತ ಅಷ್ಟು ವರವನ್ನು ಕೊಟ್ಟದ್ದಲ್ಲ ರುದ್ರದೇವರು. ಅಂತಹ ವರವನ್ನು ಪಡೆದುಕೊಂಡದ್ದಲ್ಲ ಅವನು. ಮುಂದೆ ಹುಟ್ಟುವಂತಹ ಕಾಗೆಗಳಿಗೂ ಕೂಡ ಎರಡು ಕಣ್ಣು ಎಲ್ಲಿಯವರೆಗೆ ಇರ್ತವೆ ಅಲ್ಲಿಯವರೆಗೂ ಕೂಡ ನಾನು ಆ ಕಣ್ಣಿನೊಳಗೆ ಇರ್ತೇನೆ ಅಂತ ವರವನ್ನ ಪಡೆದುಕೊಂಡದ್ದು ರುದ್ರದೇವ ವರವನ್ನ ಕೊಟ್ಟದ್ದು. ಅದನ್ನ ಹೇಳ್ತಾರೆ, ತದಕ್ಷಸ್ಯ ಕುರಂಗನಾಮ್ನಃ ಜಿದಿಜಸ್ಯ. ಆ ಕಣ್ಣಿನೊಳಗೆ ಇರುವಂತೆ ಆ ದ್ವಿಜಸ್ಯ ದ್ವಿತೀಯ ಪುತ್ರನಾದಂತಹ ದೈತ್ಯ ಅವನು. ಹೀಗಾಗಿ ದೈತ್ಯ ದ್ವಿತೀಯ ಮಗನಾದಂತಹ ಕುರಂಗನಾಮ್ನಃ, ಕುರಂಗ ಎಂಬುವಂತಹ ಹೆಸರಿನ ಆ ದೈತ್ಯನಿಗೆ ಅಕ್ಷಯಂ ಶಿವೇನ ಅಕ್ಷಯಂ ದತ್ತಂ, ರುದ್ರದೇವರಿಂದ ಅವಧ್ಯತ್ವ ಆ ವರವು ಕೊಡಲ್ಪಟ್ಟಿತ್ತು. ರುದ್ರದೇವರು ವರವನ್ನ ಕೊಟ್ಟಿದ್ರು. ಗೊತ್ತಾಯ್ತಲ್ಲ ಈಗ ಯಾಕೆ ಭಗವಂತ ಎರಡು ಮುಂದೆ ಹುಟ್ಟುವಂತಹ ಕಾಗೆಗಳ ಕಣ್ಣನ್ನು ಕಿತ್ತಿ ಹಾಕಿದ ಅಂದ್ರೆ, ಅವ ಕೇಳಿಕೊಂಡದ್ದೇ ಆ ವರ ಅದು. ಕೇವಲ ಈಗಿರುವಂತಹ ಕಾಗೆಗಳೆಲ್ಲ ಮುಂದೆ ಹುಟ್ಟುವಂತಹ ಕಾಗೆಗಳಿಗೂ ಎರಡು ಕಣ್ಣು ಇತ್ತು ಅಂದ್ರೆ, ಈಗೇನೋ ಕಾಗೆಗಳ ಕಣ್ಣನ್ನ ಕಿತ್ತಿ ಹಾಕುವುದು ಭಗವಂತ. ಅಲ್ಲಿ ಆ ಕಾಗೆಗಳ ಕಣ್ಣನ್ನ ಸುಟ್ಟು ಹಾಕಿದ, ಅವನನ್ನು ಸುಟ್ಟು ಹಾಕಿದ. ಆದ್ರೆ ಮತ್ತೆ ಮುಂದೆ ಕಾಗೆಗಳು ಹುಡ್ತಾವಲ್ಲ, ಹುಟ್ಟಿದಾಗ ಅಲ್ಲಿ ಮತ್ತೆ ಆ ಕಣ್ಣಿನೊಳಗೆ ಮತ್ತೆ ಅವನು ಬಂದು ಕೂಡುವಂತಹ ಒಂದು ವರವನ್ನು ಪಡೆದುಕೊಂಡಿದ್ದ, ಮತ್ತೆ ಅವಧ್ಯನಾಗಿ ಒಂದು ಕೂಡುವಂತಹ ವರವನ್ನು ಪಡೆದುಕೊಂಡಿದ್ದ. ಅದನ್ನ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ, ಈ ಶ್ಲೋಕದಿಂದ ತಿಳಿಸಿಕೊಟ್ಟದ್ದು. ಅದನ್ನೇ ಹೇಳಿದ್ದು, ಎಲ್ಲಿಯವರೆಗೆ ಎರಡು ಕಣ್ಣು ಇರ್ತವೋ ಅಲ್ಲಿಯವರೆಗೆ ನಾನು ಇರಬೇಕು ಅಂತ ರುದ್ರದೇವರಿಂದ ಅವಧ್ಯತ್ವ ವರವನ್ನ ಪಡೆದುಕೊಂಡಿದ್ದ ಎಂಬುದು ಈ 15ನೆಯ ಶ್ಲೋಕದ ಅಭಿಪ್ರಾಯ. ಮುಂದೆ ಏನು ಅಂತ ಮುಂದಿನ ವಿಚಾರವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 16ನೆಯ ಶ್ಲೋಕ. ಅತ ಪುನರ್ಭಾವಮುಷ್ಯ ಹಿನ್ವನ್ ಭವಿಷ್ಯತಶ್ಚೈಕದೃಶಶ್ಚ ಚಕಾರ ಸ ವಾಯಸಾನ್ ರಾಘವ ಆದಿಪೂರುಷಃ ತಥೋ ಯಯೌ ಶಕ್ರಸುತಸ್ತದಾಜ್ಞಯಾ ಅತ ಪುನರ್ಭಾವಮುಷ್ಯ ಹಿನ್ವನ್ ಭವಿಷ್ಯತಶ್ಚೈಕದೃಶಶ್ಚಕಾರ ಸ ವಾಯಸಾನ್ ರಾಘವ ಆದಿಪೂರುಷಃ ತಥೋ ಯಯೌ ಶಕ್ರಸುತಸ್ತದಾಜ್ಞಯಾ ಎಂಬುದಾಗಿ 16ನೆಯ ಶ್ಲೋಕ. ಪದವಿಭಾಗ. ಅಥ ಅತಃ ಪುನಃ ಅತಃ ಪುನರ್ಭಾವಂ ಒಂದೇ ಶಬ್ದ ಅದು, ಪುನಃ ಭಾವಂ ಬೇಡ. ಪುನರ್ಭಾವಂ ಅಮುಷ್ಯ ಹಿನ್ವನ್ ಭವಿಷ್ಯತಃ ಚ ಏಕದೃಶಃ ಚಕಾರ ಸಹ ವಾಯಸಾನ್ ರಾಘವಃ ಆದಿಪೂರುಷಃ ತತಃ ಯಯೌ ಶಕ್ರಸುತಃ ತದಾಜ್ಞಯಾ ಎಂಬುದಾಗಿ ಪದವಿಭಾಗ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು, ರುದ್ರದೇವರು ಅವನಿಗೆ ವರವನ್ನ ಕೊಟ್ಟಿದ್ರು. ಮುಂದೆ ಹುಟ್ಟುವಂತಹ ಕಾಯಿಗಳಿಗೆ ಎರಡು ಕಣ್ಣು ಎಲ್ಲಿವರೆಗೆ ಇರ್ತವೋ ಅಲ್ಲಿವರೆಗೆ ನೀನು ಅವಧ್ಯನಾಗಿ ಇರುವಂತ ವರವನ್ನು ಕೊಟ್ಟಿದ್ದು. ಅತಃ ಆದ್ದರಿಂದ, ಆ ರೀತಿಯಾಗಿ ವರವನ್ನ ಕೊಟ್ಟಿದ್ದರಿಂದ, ವರವನ್ನು ಪಡೆದುಕೊಂಡಿದ್ದರಿಂದ, ಅಮುಷ್ಯ ಆ ಕುರಂಗ ಎಂಬುವಂತಹ ದೈತ್ಯನಿಗೆ ಪುನರ್ಭಾವಂ ಮತ್ತೇನಾದರೂ ಮುಂದೆ ಹುಟ್ಟುವಂತಹ ಕಾಗೆಗಳ ಕಣ್ಣು ತೆಗೆದಿದ್ದಿಲ್ಲ ಅಂದ್ರೆ, ಆ ಕಾಗೆಗಳ ಕಣ್ಣಿನೊಳಗೆ ಬಂದು ಮತ್ತೆ ಹುಟ್ಟಿ ಅಲ್ಲಿ ಒಂದು ಕೂಡ್ತಾ ಇದ್ದ. ಪುನರ್ಭಾವಂ ಮತ್ತೆ ಒಂದು ಕೂಡ್ತಾ ಇದ್ದ ಅವನು, ಕುರಂಗಾಸುರ ದುಷ್ಟ ಕೆಲಸವನ್ನು ಮಾಡ್ತಾ ಇದ್ದ. ಅದಕ್ಕ ಆ ರಾಮಚಂದ್ರ ದೇವರು ಪುನರ್ಭಾವಂ ಹಿನ್ವನ್, ಪುನರ್ಜನ್ಮ, ಆ ದೈತ್ಯನಿಗೆ ಮತ್ತೆ ಪುನರ್ಜನ್ಮನೇ ಆಗಬಾರದು. ಈಗ ಕೊಂದಿದ್ದೇನೆ, ಅವನನ್ನು ಸಂಹಾರ ಮಾಡಿದ್ದೇನೆ, ಮತ್ತೆ ಹುಟ್ಟುವಂತ ಕಾಯಿಗಳ ಕಣ್ಣಿನಲ್ಲಿ ಬಂದು ಹುಟ್ಟುತ್ತಾನೆ ಮತ್ತೆ, ಅದು ಆಗಬಾರದು. ಪುನರ್ಭಾವನೆ ಅವನಿಗೆ ಇರಬಾರದು, ಪುನರ್ಜನ್ಮನೇ ಅವನಿಗೆ ಇರಬಾರದು
ಆ ಪುನರ್ಜನ್ಮವನ್ನೇ ಹಿನ್ವನ್ ಪರಿಹರನ್, ಅದನ್ನು ಪರಿಹಾರ ಮಾಡುವ ಸಲುವಾಗಿ ಮತ್ತೆ ಹುಟ್ಟಬಾರದು ಅವನನ್ನ ಅಂಥಂಥ ಅವಸ್ಥೆಗೆ ಕಳಿಸ್ಬೇಕು, ಇನ್ನೊಂದ್ಸ ಹುಟ್ಟಲೇಬಾರದು ಆ ರೀತಿಯಾಗಿ ಮಾಡೋದಕ್ಕಾಗಿ ಭವಿಷ್ಯತಃ ವಾಯಸಾನ್, ಮುಂದೆ ಹುಟ್ಟುವಂತಹ ಕಾಗೆಗಳನ್ನ ಏಕದೃಶಃ ಸಹ ರಾಘವ ಏಕದೃಶಃ ಚಕಾರ, ಮುಂದೆ ಹುಟ್ಟುವಂತಹ ಕಾಗೆಗಳನ್ನ ಆ ರಾಮಚಂದ್ರ ದೇವರು ಏನ್ ಮಾಡಿದ್ರು ಅಂದ್ರೆ ಏಕದೃಶಃ ಚಕಾರ, ವರ್ತಮಾನ ಕಾಲದ ಕಾಗೆಗಳನ್ನು ಏಕದೃಶಃ ಏಕನೇತ್ರಗಳನ್ನ ಮಾಡಿದ ಭಗವಂತ, ಮುಂದೆ ಹುಟ್ಟುವಂತಹ ಕಾಗೆಗಳ ಕಣ್ಣನ್ನು ಕೂಡ ಕಾಗೆಗಳನ್ನ ಏಕನೇತ್ರಗಳನ್ನಾಗಿ ಮಾಡಿದ. ಸಹ ರಾಘವ ಆದಿಪೂರುಷಃ ಭವಿಷ್ಯತಃ ವಾಯಸಾನ್ ಏಕದೃಶಃ ಚಕಾರ, ಮುಂದೆ ಹುಟ್ಟುವಂತ ಕಾಗೆಗಳನ್ನ ಏಕದೃಶಃ, ಏಕನೇತ್ರ ಅಂದ್ರೆ ಏಕದೃಶಃ, ಒಂದು ಕಣ್ಣನ್ನ ಮಾಡಿದ, ಅಂದ್ರೆ ಒಂದು ಕಣ್ಣು ಉಳ್ಳವನ್ನಾಗಿ ಮಾಡಿದ. ಇಷ್ಟು ನಿರ್ಣಯವನ್ನ ಶ್ರೀಮದಾಚಾರ್ಯರು ಕೊಟ್ಟಿದ್ದು 2-3 ಶ್ಲೋಕದಿಂದ. ಮುಖ್ಯವಾಗಿ ಕಥಾಭಾಗವನ್ನ ತಿಳಿದುಕೊಳ್ಳೋದಾದರೆ, ಆ ಜಯಂತ ಎಂಬುವಂತಹ ವಾಯಸ, ಆ ವಾಯಸನ ಕಣ್ಣಿನೊಳಗೆ ಒಂದು ಕುಳಿತಿದ್ದ, ಆ ಅಪರಾಧ ಮಾಡಿದ್ದಕ್ಕೆ ಕಾಗೆಗಳು ಅವನಿಗೆ ಆಶ್ರಯವನ್ನು ಕೊಟ್ಟಿದ್ದಕ್ಕೆ ಆ ಜಯಂತನ ಕಣ್ಣನ್ನು, ಆ ಕಾಗೆಯ ಕಣ್ಣನ್ನು ಕಿತ್ತಿ ಹಾಕಿದ, ಸುಟ್ಟು ಹಾಕಿದ. ಕುರಂಗ ದೈತ್ಯನನ್ನು ಕೂಡ ಭಗವಂತ ಸುಟ್ಟು ಹಾಕಿದ. ಇಲ್ಲಿಗೆ ಕಥೆ. ಮುಂದೇನಾಯ್ತು ಅಂದ್ರೆ ಕೊನೆ ಪಾದದಲ್ಲಿ ತಿಳಿಸ್ತಾರೆ, ತಥೋಯಯೌ ಶಕ್ರ ಸುತಸ್ತದಾಗ್ನಯ. ತತಃ ಅನಂತರ, ಅಂದ್ರೆ ಆ ಅಸುರನಿಂದ ಈ ಜಯಂತನನ್ನ ಮೋಚನೆ ಮಾಡಿದ ಭಗವಂತ, ಅವನಿಂದ ಬಿಡಿಸಿ ಉದ್ಧಾರ ಮಾಡಿದ. ಮೋಚನೆ ಮಾಡಿದ ನಂತರದಲ್ಲಿ ಶಕ್ರಸುತಃ, ಇಂದ್ರದೇವರ ಮಗ ಅವನು ಜಯಂತ. ಹೀಗಾಗಿ ಶಕ್ರಸುತಃ, ಆ ಇಂದ್ರದೇವರ ಮಗನಾದಂತಹ ಜಯಂತ ತದಾಜ್ಞೆಯ ಯಯೌ, ಮತ್ತೆ ಭಗವಂತನ ರಾಮಚಂದ್ರ ದೇವರ ಆಜ್ಞೆಯಿಂದಾಗಿ ಅಸುರನಿಂದ ಮುಕ್ತನಾದವನಾಗಿ ರಾಮಚಂದ್ರ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಅವರ ಆಜ್ಞೆಯಿಂದಾಗಿ ಯಯೌ, ಮತ್ತೆ ತನ್ನ ರೂಪವನ್ನ ಪಡೆದುಕೊಂಡು ತನ್ನ ಸ್ಥಾನ ಯಾವುದು ಆ ಸ್ಥಾನಕ್ಕೆ ಅಲ್ಲಿಂದ ತೆರಳಿದ ಅಂತ ಈ ರೀತಿಯಾಗಿ ಈ ಅಯೋಧ್ಯಾಕಾಂಡದ ಒಂದು ಕಥೆಯನ್ನ ಶ್ರೀಮದಾಚಾರ್ಯರು ಈ ರೀತಿಯಾಗಿ ಸಂಕ್ಷಿಪ್ತವಾಗಿ ಅದನ್ನ ಸಂಗ್ರಹ ಮಾಡಿ ಆ ಕಥಾಭಾಗವನ್ನ ನಿರ್ಣಯ ಸಹಿತವಾಗಿ ಅದನ್ನ ತಿಳಿಸಿಕೊಟ್ಟು, ಮುಂದೆ ಆ ಅರಣ್ಯಕಾಂಡದ ಕಥೆಯನ್ನ ಮತ್ತು ನಿರ್ಣಯವನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.